ನಮ್ಮ ಕಾಲದಲ್ಲಿ ಹಿಂದೆ ಈಚಿಲ್ ಮರ ಇತ್ತು. MPMನವ್ರು ಬಂದು ಆಕೇಸಿಯ ನೆಟ್ಟರು. ಆಕೇಸಿಯ ನೀಲಗಿರಿಯಷ್ಟು ದರಿದ್ರ ಗಿಡ ಈ ಭೂಮಿ ಮೇಲೆ ಮತ್ತೊಂದಿಲ್ಲ. ಈ ಭೂಮಿಗೆ ಮಾರಕ ಆಗಿ ಅದು ಬಂದಿದೆ. ಹೊರ ಜಗತ್ತಿಗೆ ಮಲೆನಾಡು ಎಂದರೆ ಹಸಿರಿನ ಪರಿಸರ, ಜಲಪಾತ, ಗುಡ್ಡ, ಬೆಟ್ಟ ಎಂದು ಗೊತ್ತಿರುವುದು. ಆದರೆ ಪ್ರಸ್ತುತ ಇಲ್ಲಿನ ವಾಸ್ತವತೆಯೇ ಬೇರೆ. ಪ್ರಸ್ತುತ ಮಲೆನಾಡಿನ ಉಷ್ಣಾಂಶ 40 ಡಿಗ್ರಿಯ ಆಸುಪಾಸಿನಲ್ಲಿದೆ. ರಾಜ್ಯದಲ್ಲಿಯೇ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಕುಡಿಯುವ ನೀರಿಗೂ ಹಾಹಾಕಾರ ಎದುರಾಗಿದೆ. ಇದಕ್ಕೆ ಮೂಲ ಕಾರಣ ಆಕೇಶಿಯಾ. ಇಡೀ ಮಲೆನಾಡನ್ನು ಆಕೇಶಿಯಾ ಆಪೋಷಣೆ ತೆಗೆದುಕೊಂಡಿದೆ. ಮಲೆನಾಡಿನ ಚಿತ್ರಣ ಇನ್ನು ಕೆಲವೇ ವರ್ಷಗಳಲ್ಲಿ ತನ್ನ ಪ್ರಾಕೃತಿಕ ಸೌಂದರ್ಯವನ್ನು ಕಳೆದುಕೊಳ್ಳಲಿದೆ. ಹಾಗಾದರೆ ಆಕೇಶಿಯಾ ಯಾಕೆ ಮಾರಕ? ಆಕೇಸಿಯ ಬಂದು ಇಡೀ ದೇಶದ ಪರಿಸರವನ್ನೇ ಹಾಳು ಮಾಡಿಬಿಡ್ತು. MPMನವ್ರು ಬಂದು ಆಕೇಸಿಯ ನೆಟ್ಟರು. ಇದರಡಿ ತಾವು ನೋಡ್ತಾ ಇದ್ದಂಗೆ ಒಂದೇ ಒಂದು ಹುಲ್ಲು ಕುಡಿ ಹುಟ್ಟೋದಿಲ್ಲ, ದನಗಳು ಮೇಯೋದಿಲ್ಲ. ಇದರಲ್ಲಿ ಇರ್ತಕ್ಕಂಥ ಇದು ದರ್ಗಿದೆಯಲ್ಲ, ಅದು ಪರಿಸರಕ್ಕೆ ಹಾನಿ. ಮತ್ತು ಹಿಂದೆ ನಮ್ಮ ಕಾಲದಲ್ಲಿ ಬಾವಿಲೆಲ್ಲ ನೀರಿರ್ತಿತ್ತು, ಕೆರೆ ಹಳ್ಳ ಎಲ್ಲ ತುಂಬಿರ್ತಿದ್ದು. ಹಿಂದೆ 7 ವರ್ಷಕ್ಕೊಂದು ಸಾರಿ ಕಡಿತಿದ್ರು. ಈಗ 15 ವರ್ಷ ಆದರೂ ಕಡಿತಾ ಇಲ್ಲ. ಯಾಕೆ ಕಾರಣ ಅಂತಂದರೆ MPM ಫ್ಯಾಕ್ಟ್ರಿ ಹಾಳು ಬಿದ್ದಿದೆ. ನಮ್ಮೂರಿನಲ್ಲಿ ಒಬ್ಬ ರೈತನಿಗೆ 1 ಎಕರೆ ಜಮೀನು ಬೇಕಂದ್ರೆ ಮಂಜೂರು ಮಾಡಿಕೊಡಲ್ಲ. ಈ MPMನವರಿಗೆ 35,000 ಹೆಕ್ಟೇರು ಯಾವ ಪುರುಷಾರ್ಥಕ್ಕಾಗಿ ಸರ್ಕಾರ ಕೊಡ್ತು ಅಂತ ಗೊತ್ತಿಲ್ಲ. ನಾವು ರೈತರು ಏನಾದರೂ ಆಕೇಸಿ ಗಿಡ ನೆಡೋಕ್ಕೆ ವಿರೋಧ ಮಾಡೋಣ ಅಂತ ಕರೆದ್ರೆ ನಮ್ಮ ರೈತರಲ್ಲಿ ಏನಾಗಿದೆ ಅಂತಂದರೆ ಆಕೇಸಿಯೇ ಬೇಕು, ಆಕೇಸಿಯ ಬೇಗ ಬೆಳೀತದೆ, ನಮ್ಮ ಕಟ್ಟಿಗೆಗೆ ಸ್ವಲ್ಪ ದರ್ಗಿಗೆ ಆಗ್ತದೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಆದರೆ ಪರಿಸರಕ್ಕೆ ಹಾನಿ, ಅವರಿಗೂ ಹಾನಿ ಆಗ್ತದೆ ಅಂತ ಅವರು ಬರೋದ್ರೊಳಗೆ ದೇಶದ ಏನೋ ಕತೆ ಚಿತ್ರಣ ಬದಲಾಗಿರ್ತದೆ. ಇದನ್ನು ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಅದು ಎಷ್ಟು ಕೆಟ್ಟ ಬೀಜ ಅಂತ ಹೇಳಿದರೆ, ಸುಟ್ಟ ಜಾಗದಲ್ಲಿ ಸುಟ್ಟ ಮೇಲೆ ಬೀಜ ಹುಟ್ಟುತ್ತೆ. ಆದರೆ ಅದನ್ನು ಬೀಜ ಹಾಕಬೇಕಾದ್ರೆ ಬಿಸಿನೀರಲ್ಲಿ ಬೇಯಿಸಿ ಅದು ಒಡೆದ್ರ ಮೇಲೆ ಬೀಜ ಹುಟ್ಟುತ್ತಂತೆ. ಅಷ್ಟು ಕೆಟ್ಟ ಜಾತಿಯನ್ನು ಇಲ್ಲಿ ತಂದು ಹಾಕಿ ಇದು ಪರಿಸರನ ಹಾಳು ಮಾಡ್ತು. ಎಲ್ಲಿ ಕಾಡಲ್ಲಿ ಎಲ್ಲಿ ಬೇಕಾದ್ರೂ ಅಲ್ಲಿ ಹುಟ್ಟುತ್ತೆ. ಅದನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಸ್ಥಿತಿ ಏನು ಅಂತ ಗೊತ್ತಿಲ್ಲ. ಆಕೇಸಿಯ ಎಷ್ಟು ಮಟ್ಟಕ್ಕೆ ಬೆಳೀತು ಅಂತಂದರೆ ಇಡೀ ಮಲೆನಾಡು ಪೂರ್ತಿ ಆ ವರ್ಷ ಬಿಡ್ತು. ಇದರಲ್ಲಿ ಆಕೇಸಿಯ ಎಲೆ ಇದು. ಇದರಲ್ಲಿ ಪ್ರತಿ ಯಾವ ನ್ಯಾಚುರಲ್ ಆಗಿ ಬೆಳೆದ್ರು ಅದರಲ್ಲಿ ಬೆನ್ನು ಹೊಟ್ಟೆ ಅಂತ 2 ಥರ ಇರುತ್ತೆ. ಇದರಲ್ಲಿ ಎಲ್ಲದೂ ಎರಡು ಕಡೆನೂ ಒಂದೇ ಥರ. ಇದು ಪ್ಲಾಸ್ಟಿಕ್ ಇದ್ದಂಗೆ, ಯಾವ ಕಾರಣಕ್ಕೂ 1 ವರ್ಷದೊಳಗೆ ಕರಗೋದಿಲ್ಲ. ಇದು ಗೊಬ್ಬರ ಮಾಡ್ತೀವಿ ಅಂತೇಳಿ ತಗೊಂಡು ರೈತರು ಗೊಬ್ಬರ ಮಾಡ್ಬೇಕು ಬಿಟ್ಟರೆ ಅದು ಯಾವ ಇದಕ್ಕೂ ಉಪಯೋಗ ಇಲ್ಲ. ಇದು ಹಿಂದೆ MPMನವ್ರು ಒಪ್ಪಂದ ಮಾಡ್ಕೋಬೇಕಾದ್ರೆ ಹೇಳಿದಾರಂತೆ, ನಾವು 10% ಹಣನ ರೈತನ ಊರಿನ ಅಭಿವೃದ್ಧಿಗೆ ಮತ್ತು ರೈತರಿಗೆ ಕಟ್ಟಿಗೆ ಕೊಡ್ತೀವಿ ಅಂತ ಹೇಳಿದಾರಂತೆ. ಈಗ ಇಲ್ಲಿ ಕಟ್ಟಿಗೆ ಕಡಿದ್ರೆ ಎಲ್ಲರನ್ನೂ ಕಟ್ಟಿಗೆ ಕಡಿದು ಮನೆಯವ್ರನ್ನೆಲ್ಲ ಸೀಜ್ ಮಾಡಿ ಕಟ್ಟಿಗೆ ತಗೊಂಡು ಹೋಗ್ತಾ ಇದ್ದಾರೆ. ಮತ್ತು ಊರಿನ ಅಭಿವೃದ್ಧಿಗೆ ಇವ್ರು ಏನು ಕೊಟ್ಟಂಗಾಯಿತು? ಯಾವ ದೇವಸ್ಥಾನಕ್ಕೂ ಇಲ್ಲೇನು 1 ಪೈಸನೂ ದುಡ್ಡು ಕೊಟ್ಟಿಲ್ಲ, ಏನೂ ಮಾಡಿಲ್ಲ ಇವರು. ಊರಿನ ಅಭಿವೃದ್ಧಿ 10% ಹಣ ಕೊಡ್ತೀನಿ ಅಂತ ಅಗ್ರಿಮೆಂಟಲ್ಲಿ ಇದೆಯಂತೆ. ಇವರು ಅದನ್ನು ಮಾಡ್ತಾ ಇಲ್ಲ. ಇದನ್ನು ಯಾರನ್ನು ಕೇಳಬೇಕು, ಏನು ಮಾಡಬೇಕು ಅಂತಕ್ಕಂಥ ಗೊತ್ತಿಲ್ಲ.